ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಸಂವೇದ ಈ ಕಲಿಕಾ ಕಾರ್ಯಕ್ರಮದ ಭಾಗವಾಗಿ 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಧ್ಯಾಯವನ್ನು ನಾವು ಇವತ್ತಿನಿಂದ ಕಲ್ತ್ಕೊಳ್ಳೋಣ. ಈ ಅಧ್ಯಾಯಕ್ಕೆ ಒಟ್ಟು 2 ಕ್ಲಾಸ್ ಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಕ್ಲಾಸನ್ನು ಇವತ್ತು ನಾನು ನಿಮಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾವು 8ನೇ ತರಗತಿಯ ಗಣಿತ ವಿಷಯದಲ್ಲಿ ಕಲಿತಾ ಇರ್ತಕ್ಕಂಥ ಇಂದಿನ ಅಧ್ಯಾಯ ಏನಿದೆ ಬಹಳ ಇಂಪಾರ್ಟೆಂಟು ಹಾಗೂ ತುಂಬ ಸರಳವಾಗಿರ್ತಕ್ಕಂತಹ ಒಂದು ಅಧ್ಯಾಯ. ಯಾಕಪ್ಪ ಇದು ತುಂಬ ಇಂಪಾರ್ಟೆಂಟು ಅಂತೇಳಿ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ನೋಡಿ, ನಿಮ್ಮೆಲ್ಲರ ಒಂದು ವಿದ್ಯಾಭ್ಯಾಸ ಆದ ನಂತರ ಹಂತ ಹಂತವಾಗಿ ನೀವು ಸರ್ಕಾರಿ ನೌಕರಿಗಾದರೂ ಅಥವಾ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು ಅಂತ ತಾವು ಅಪೇಕ್ಷೆ ಪಟ್ಟಲ್ಲಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕಾಗತ್ತೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಣಿತದ ಜ್ಞಾನವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರನೇ ಕೆಲವಾರು ಪ್ರಶ್ನೆಗಳು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಆ ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಲ್ಲಿ ಈ ದಿನ ನಾವೇನು ಅಭ್ಯಾಸ ಮಾಡೋಕ್ಕೆ ಹೋಗಿದ್ದೀವಿ ಆ ಅಧ್ಯಾಯದ ಮೇಲಿನ ಪ್ರಶ್ನೆಗಳು ಇದ್ದೇ ಇರುತ್ತೆ. ಹಾಗಾಗಿ ನಾವು ಈ ಅಧ್ಯಾಯವನ್ನು ಬಹಳ ಶಿಸ್ತುಬದ್ಧವಾಗಿ ಆಸಕ್ತಿಯಿಂದ ನಾವು ಕಲ್ತ್ಕೊಂಡಿದ್ದೇ ಆದಲ್ಲಿ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ನಾವು ಮಾಡ್ಬೋದು. ಹಾಗಾಗಿ ಇಂದಿನ ಅಧ್ಯಾಯ ತುಂಬ ಪ್ರಮುಖವಾಗಿದೆ ಹಾಗೂ ಸುಲಭವಾಗಿದೆ. ತಾವ್ಯಾರೂ ಕೂಡ ಗಾಬರಿ ಪಡ್ತಕ್ಕಂತಹ ಅಂಶ ಈ ಒಂದು ಅಧ್ಯಾಯದಲ್ಲಿ ಇಲ್ಲ. ಹಾಗಾದರೆ ಅಧ್ಯಾಯದ ಒಂದು ಪರಿಚಯ ನಮಗೇನಾದರೂ ಇದೆಯಾ ಅಂತಂದರೆ, ನೀವು ಇಂದಿನ ತರಗತಿಗಳಲ್ಲಿ ಅದನ್ನು ಕಲ್ತ್ಕೊಂಡಿದ್ದೀರಾ. ಇದರ ಕಲಿಕೆ 6ನೇ ತರಗತಿ ಮತ್ತು 7ನೇ ತರಗತಿ 6th and 7th ಸ್ಟ್ಯಾಂಡರ್ಡಲ್ಲಿ ಇದು ಅಭ್ಯಾಸ ಸ್ಟಾರ್ಟ್ ಆಗಿದೆ. ಅದರ ಮುಂದುವರಿದ ಭಾಗ 8ನೇ ತರಗತಿಯಲ್ಲಿ ಕಲಿಬೇಕು. ಹಾಗಾದರೆ ನಾವು ಅಲ್ಲಿ ಕಲ್ತಿರೋದು ಯಾವುದು ಅನ್ನೋದನ್ನು ನಾವು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳೋಣ. ನಂತರ 8ನೇ ತರಗತಿಯ ಒಂದು ಭಾಗಕ್ಕೆ ನಾವು ಬರೋಣ. ಮೊದಲಿಗೆ ನೋಡಿ, ಈಗ ನಾನು ನಿಮಗೆ ಒಂದು ಉದಾಹರಣೆ ಕೊಡುವುದರ ಮುಖಾಂತರ ನೀವು ಹಿಂದೆ ಕಲ್ತಿರ್ತಕ್ಕಂತಹ ಆ ಅಭ್ಯಾಸ ಏನಿದೆ ಅದನ್ನು ಜ್ಞಾಪಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಪ್ರಶ್ನೆಯನ್ನು ನೋಡಿ ಮಕ್ಕಳೇ, ಈಗ ವಿಜಯನ ಬಳಿ 8 ಆಟಿಕೆಗಳಿವೆ. ಅದರಲ್ಲಿ 5 ಗೊಂಬೆಗಳು ಮತ್ತು 3 ಚೆಂಡುಗಳು. ಹಾಗಾದರೆ ಗೊಂಬೆ ಮತ್ತು ಚೆಂಡುಗಳ ಸಂಖ್ಯೆಯನ್ನು ಹೋಲಿಸುವ ಬಗೆ ಹೇಗೆ? ನೋಡಿ, ಈ ಪ್ರಶ್ನೆಯನ್ನು ನೀವು ಸರಿಯಾಗಿ ಗಮನಿಸಿ. ಅವನ ಹತ್ರ 8 ಆಟಿಕೆಗಳಿದೆ, 5 ಗೊಂಬೆಗಳು, 3 ಚೆಂಡುಗಳು. ಈಗ ನೀವು ಆ ಗೊಂಬೆಗಳ ಸಂಖ್ಯೆ ಮತ್ತು ಚೆಂಡುಗಳ ಸಂಖ್ಯೆಯನ್ನು ಹೋಲಿಸಿ ಅದನ್ನು ನೀವು ಬರಿಬೇಕಾಗಿದೆ. ಹೇಗೆ ಬರಿತೀವಿ ಅದನ್ನು ಅಂತ ನೋಡಿ. ಗೊಂಬೆಗಳ ಸಂಖ್ಯೆಗೆ ಚೆಂಡುಗಳ ಸಂಖ್ಯೆಯು 5/3 ಎಂದು ಹೇಳುತ್ತೇವೆ. ನೋಡಿ, 5/3. ನಾವು ಆ ಸಂಖ್ಯೆಯನ್ನು ನಾವು ನೋಡಿದಾಗ ಈ 5/3 ಯಾಕೆ ಈ ಥರ ಬರೆದಿದ್ದೀವಿ ಅಂತಂದರೆ, ಪ್ರಶ್ನೆ ಒಟ್ಟು 8 ಆಟಿಕೆಗಳಲ್ಲಿ 5 ಗೊಂಬೆಗಳು, 3 ಚೆಂಡುಗಳು, ಇದನ್ನು ಹೋಲಿಕೆ ಮಾಡಿ ಅಂತ ಅಂದಾಗ ನಾವು ಅದನ್ನು 5/3 ಅಥವಾ 3ನೇ 5 ಈ ರೂಪವನ್ನು ಏನಂತ ಕರಿತೀವಿ? ಜ್ಞಾಪಕ ಬಂತ ನಿಮಗೆ? ಈ ರೀತಿ ಬರಿತೀವಲ್ಲ 5/3 ಅಂತ, ಅದನ್ನು ಭಿನ್ನರಾಶಿ ರೂಪ ಅಂತ ಕರಿತೀವಿ. ಅಂದರೆ ಇಲ್ಲಿ ನಾವು ಏನು ವಸ್ತುಗಳನ್ನು ಹೋಲಿಸ್ತಾ ಇದ್ದೀವಿ ಆ ಹೋಲಿಕೆಯನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೆದಿದ್ದೀವಿ. ಹಾಗಾದರೆ ಈ ಭಿನ್ನರಾಶಿ ರೂಪದಲ್ಲಿ ಬರೆದಂತಹ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಪಡಿಸ್ತಕ್ಕಂತಹ ವಿಧಾನಕ್ಕೆ ಏನಂತ ಕರಿತೀವಿ ಅಂತ ನೋಡೋಣ. ಒಂದೇ ರೀತಿಯ 2 ಪರಿಮಾಣಗಳ ಹೋಲಿಕೆಯನ್ನು ಭಾಗಲಬ್ಧ ರೂಪದಲ್ಲಿ ವ್ಯಕ್ತಪಡಿಸುವುದಕ್ಕೆ, ಈಗ ನಾನು 5/3 ಭಾಗಲಬ್ಧ ರೂಪ ಆ ರೀತಿ ವ್ಯಕ್ತಪಡಿಸುವುದಕ್ಕೆ ಏನಂತ ಕರಿತೀವಿ? ಅನುಪಾತ ಎಂದು ಕರೆಯುತ್ತೇವೆ. ಅನುಪಾತವನ್ನು ನಾವು ಹೇಗೆ ಬರಿತೀವಿ ಅಂತೇಳಿ ಈ ಚಿಹ್ನೆ ಜ್ಞಾಪಕ ಬಂದಿರ್ಬೋದು ನಿಮಗೆ. 2 ಚುಕ್ಕೆಗಳನ್ನು ಕೋಲನ್ ಅಂತ ಕರಿತೀವಿ. ಈ ಚಿಹ್ನೆಯನ್ನು ಬಳಸಿ ನಾವು ಬರೀತೇವೆ. ಹಾಗಾದರೆ 5/3 ಭಿನ್ನರಾಶಿ ರೂಪ ಬರೆದ್ವಿ. ಈ ಭಿನ್ನರಾಶಿ ರೂಪವನ್ನು ನಾವು ಅನುಪಾತದಲ್ಲಿ ಹೇಗೆ ಬರಿತೀವಿ?
ನೋಡಿ 5/3 ಭಿನ್ನರಾಶಿಯನ್ನು ಅನುಪಾತದಲ್ಲಿ ಅಂದಾಗ ಈ ರೀತಿ ನಾವು ಬರಿಬೋದು. ಎ ಮತ್ತು ಬಿ ಪರಿಮಾಣಗಳ ನಡುವಿನ ಅನುಪಾತವನ್ನು A/B ಅಥವಾ A:B ಎಂದು ಬರೆಯುತ್ತೇವೆ. ಈಗ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ಇದ್ಯಾಕೆ ಅಕ್ಷರ ಎ ಬಂತು ಅಥವಾ ಬಿ ಬಂತು ಅಂತ ಹೇಳಿ. ಇಲ್ಲಿ ಎ ಮತ್ತು ಬಿಯನ್ನು ಯಾಕೆ ಬಳಸಿದ್ದೀವಿ ಅಂತಂದರೆ ಅದು ಯಾವುದಾದ್ರೂ ಸಂಖ್ಯೆಗಳಾಗಿರಬಹುದು ಅಂತ ಅಷ್ಟೇ ಉದ್ದೇಶ. ಸೊ ಅದನ್ನು ನಾವು ಸಾಮಾನ್ಯ ರೂಪ, ಸಂಖ್ಯೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸಾಮಾನ್ಯ ರೂಪ. ಎ ಅಂದರೆ ಒಂದು ಸಂಖ್ಯೆ ಅಂತ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ಸಂಖ್ಯೆ ಆಗ್ಬೋದು. ಬಿ ಅಂತಂದರೆ ಅದು ಕೂಡ ಯಾವುದಾದ್ರೂ ಒಂದು ಸಂಖ್ಯೆ ಆಗ್ಬೋದು. ಆ ಸಂಖ್ಯೆಗಳಿದ್ದಾಗ ಅನುಪಾತವನ್ನು ಹೇಗೆ ಬರಿತೀವಿ ಅಂತಂದರೆ ಮೊದಲು ಎ ಬಳಸಿದರೆ A/B ಅಂತ ಬರಿತೀವಿ, ಅಥವಾ ಅದನ್ನು ನಾವು ಎ 2 ಚುಕ್ಕಿ ಇಟ್ಟು ಬಿ ಅಂತ ಬರಿತೀವಿ. ಬಟ್ ಇದನ್ನು ಓದೋದು ಹೆಂಗಪ್ಪ, ಅದು ಏನು ಅದಕ್ಕೆ ಕಾಲನ್ಗೆ ಏನಂತ ಕರಿತೀವಿ ಗಣಿತದ ಭಾಷೆಯಲ್ಲಿ ಅಂತ ಅಂದಾಗ ನೋಡಿ A:B ಅಂತ ಕರಿತೀವಿ. ಆ ಸಂಕೇತವನ್ನು ಬಳಸಿ ಬರೆಯೋದನ್ನು ಕಲ್ತ್ಕೊಂಡ್ವಿ. ನಂತರ ಓದೋದನ್ನು ನಾವು ಕಲ್ತ್ಕೋಬೇಕಾಗಿದೆ. ಅದನ್ನು A:2 ಅಂತ ಹೇಳಿ ಅದನ್ನು ಕರಿಬೇಕು. ಅದು ಇಂಗ್ಲೀಷ್ ಪದ. ಹಾಗಾಗಿ A:B ಎಂದು ಓದುತ್ತೇವೆ. ಈಗ ಅನುಪಾತವನ್ನು ಬರೆಯೋದು ಮತ್ತು ಓದೋದನ್ನು ನಾವು ಗಮನಿಸಿದ್ವಿ. ಅನುಪಾತವನ್ನು ಬರೆಯುವಂತಹ 3 ವಿಧಾನಗಳು ಯಾವುದ್ಯಾವುದು ಅಂತ ನೋಡೋಣ. ಮೊದಲನೇ ವಿಧಾನ A:B ಅಂತ ಬರೆಯೋದು. ಎ ಅನುಪಾತ, ಅಲ್ಲಿ ಪದವನ್ನು ಬಳಕೆ ಮಾಡೋದು. A:B ಈ ವಿಧಾನದಲ್ಲೂ ಅನುಪಾತವನ್ನು ಬರಿತೀವಿ. ಇನ್ನೂ ಒಂದು ವಿಧಾನ ಇದೆ, ಯಾವುದು ಜ್ಞಾಪಕ ಬಂತಾ ನೋಡಿ. A/B ಅಂದರೆ ಇದು ಭಿನ್ನರಾಶಿ ರೂಪ. ಈ ವಿಧಾನದಲ್ಲೂ ಕೂಡ ನಾವು ಬರಿಬೋದು. ಸೊ ಹಾಗಾಗಿ ಈ 3 ವಿಧಾನದಲ್ಲಿ ನಾವು ಅನುಪಾತವನ್ನು ಬರಿಬೋದು. ಆದರೆ ಹೆಚ್ಚು ಬಳಕೆ ಮಾಡ್ತಕ್ಕಂಥದ್ದು ಯಾವುದು ಜ್ಞಾಪಕ ಇದೆಯಾ? ಎರಡನೆಯ ವಿಧಾನ A:B ಅನ್ನುವಂತಹ ವಿಧಾನವನ್ನು ಹೆಚ್ಚು ಬಳಕೆ ನಾವು ಮಾಡ್ತಾಯಿದ್ದೀವಿ. ಅನುಪಾತವನ್ನು ಮುಂದುವರೆದ ಭಾಗ ಯಾವುದು ಅಂತ ನೋಡೋಣ. ಯಾವುದು ಅಂತ ಗೊತ್ತಾಗಿರ್ಬೇಕಲ್ಲ, ಅದನ್ನು ಮತ್ತೆ ಉದಾಹರಣೆಗಳ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಉದಾಹರಣೆ ಏನದು ಅಂತ ನೋಡಿ. ಒಂದು ಗುಂಪಿನಲ್ಲಿ 8 ಬಾಲಕರು ಮತ್ತು 12 ಬಾಲಕಿಯರು ಇದ್ದರೆ ಬಾಲಕರು ಮತ್ತು ಬಾಲಕಿಯರ ನಡುವಿನ ಅನುಪಾತವನ್ನು ಬರೆಯಿರಿ. ಇದರ ಅನುಪಾತ ಬರೀಬೇಕು. ಹೇಗೆ? ಬಹಳ ಸುಲಭ ಅಲ್ಲ ನೋಡಿ. 8:12 ಇಲ್ಲಿ ಬರಿಬೇಕಾದರೂ ಕೂಡ ಒಂದು ಅಂಶ ಗಮನಿಸಿ. ಯಾವ ಒಂದು ಪರಿಮಾಣ ಮೊದಲು ಬಂದಿದೆ? ಬಾಲಕರು ಬಂದಿದೆ ಮೊದಲು. 8 ಬಾಲಕರು ಮತ್ತು 12 ಬಾಲಕಿಯರು ಅಂತ ಕೊಟ್ಟಿದ್ದರೆ ಯಾವುದರ ಅನುಪಾತ ಬರೀಬೇಕು ಅಂತ ಹೇಳಿದ್ದಾರೆ? ಬಾಲಕರು ಮತ್ತು ಬಾಲಕಿಯರ ನಡುವಿನ ಅನುಪಾತ. ಹಾಗಾಗಿ ಬಾಲಕರ ಸಂಖ್ಯೆಯನ್ನೇ ಮೊದಲು ಬರಿಬೇಕು, ಆಮೇಲೆ ಬಾಲಕಿಯರ ಸಂಖ್ಯೆಯನ್ನು ಬರಿಬೇಕು. ಬಾಲಕರ ಸಂಖ್ಯೆ ಎಷ್ಟಿದೆ? 8 ಇದೆ. ಹಾಗಾದರೆ 8 ಅನ್ನುವ ಸಂಖ್ಯೆ ಮೊದಲು ಬರುತ್ತೆ. ಸೊ ನೋಡಿ, ಅದು 8:12 ಇದು ಒಂದು ಅನುಪಾತ ಆಯಿತಾ. ಈಗ ಈ ಅನುಪಾತ ಕನಿಷ್ಠ ರೂಪದಲ್ಲಿದೆಯಾ ನೋಡಿ? ಕನಿಷ್ಠ ರೂಪದಲ್ಲಿ ಇಲ್ಲ. ಇದನ್ನು ಇನ್ನೂ ಕನಿಷ್ಠ ರೂಪಕ್ಕೆ ಬರಿಬಹುದು. ಎರಡೂ ಸಂಖ್ಯೆಗಳನ್ನು ಒಂದೇ ಅಂಕೆಯಿಂದ ಭಾಗ ಮಾಡಬಹುದು. ಸೊ ಯಾವುದು ಭಾಗ ಮಾಡಿ ಕನಿಷ್ಠ ರೂಪ ಯಾವುದು ಅಂತ ಈಗ ನಾವು ನೋಡೋಣ. ನೋಡಿ, ಅದಕ್ಕೆ ಅಥವಾ ಆ ರೀತಿ ಬರೆಯೋ ಬದಲು ಭಿನ್ನರಾಶಿ ರೂಪದಲ್ಲಿ ಬರ್ಕೊಳ್ಳೋಣ. ಮತ್ತು ಆ ಭಿನ್ನರಾಶಿ ರೂಪ ಯಾವುದಕ್ಕೆ ಸಮ ಅಂತ ನೋಡಿ. ಅದು 2/3ಕ್ಕೆ ಸಮ ಆಗುತ್ತೆ. 2/3 ಹೇಗೆ? 4ರಿಂದ ಭಾಗ ಮಾಡ್ಬೋದಲ್ವಾ? 4 2 8, 4 3 12 ಭಾಗ ಮಾಡಿದ್ರೆ 2/3. ಬಹಳ ಸುಲಭವಾಗಿದೆ ನೋಡಿ, 2/3. ಮತ್ತು ಅದನ್ನು ಅನುಪಾತ ರೂಪದಲ್ಲಿ 2:3 ಅಂತ ನಾವು ಬರಿತೇವೆ. 2:3 ಇದು ಒಂದು ತರಗತಿಯಲ್ಲಿ ಒಂದು ಗುಂಪಿನಲ್ಲಿ ಇದ್ದಂತಹ ಬಾಲಕರು ಮತ್ತು ಬಾಲಕಿಯರ ಅನುಪಾತ. ಈಗ ಅದೇ ತರಗತಿಯಲ್ಲಿ ಇನ್ನೊಂದು ಗುಂಪು ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡಿ. ಮತ್ತೊಂದು ಗುಂಪಿನಲ್ಲಿ 18 ಬಾಲಕರು ಮತ್ತು 27 ಬಾಲಕಿಯರು ಇದ್ದರೆ, ಸೊ ಅಲ್ಲಿ ಸಂಖ್ಯೆಗಳು ಬದಲಾವಣೆ ಆಗಿದೆ. ಈಗ ಯಾವುದರ ಅನುಪಾತ ಬರೀಬೇಕು? ಇಲ್ಲೂ ಕೂಡ ಬಾಲಕರು ಮತ್ತು ಬಾಲಕಿಯರ ನಡುವಿನ ಅನುಪಾತವನ್ನು ಬರೆಯಿರಿ. ಮೊದಲು ಬಾಲಕರನ್ನು ಕೇಳ್ತಾ ಇದ್ದಾರೆ, ಮತ್ತು ಬಾಲಕಿಯರು ನಂತರ ಬರುತ್ತೆ. ಹಾಗಾಗಿ ಬಾಲಕರ ಸಂಖ್ಯೆ ಫಸ್ಟ್ ಬರುತ್ತೆ, ನಂತರದಲ್ಲಿ ಬಾಲಕಿಯರ ಸಂಖ್ಯೆ ಬರುತ್ತೆ. ಅನುಪಾತ ಹೇಗೆ ಬರುತ್ತಿದೋ ನೋಡಿ. 18:27 ಬಾಲಕರ ಸಂಖ್ಯೆ 18, ಬಾಲಕಿಯರ ಸಂಖ್ಯೆ 27. ಅದರ ಅನುಪಾತವನ್ನು ಹೀಗೆ ಬರೀಬಹುದು. ಮತ್ತು ಅದನ್ನು ನಾವು ಕನಿಷ್ಠ ರೂಪಕ್ಕೆ ಬರ್ಕೊಳ್ಳೋಣ. ಕನಿಷ್ಠ ರೂಪಕ್ಕೆ ಯಾವ ರೀತಿ ಬರಿತೀವಿ? ಭಿನ್ನರಾಶಿ ರೂಪಕ್ಕೆ ಫಸ್ಟ್ ಬರ್ಕೊಳ್ಳೋದಕ್ಕೂ 18/27. ನಂತರ
ಆ ಭಿನ್ನರಾಶಿ ರೂಪವನ್ನು ನಾವು ಮತ್ತೆ ಸರಳೀಕರಿಸಿ ಕನಿಷ್ಠ ರೂಪಕ್ಕೆ ತೆಗೆದುಕೊಂಡು ಬಂದಾಗ 2/3 ಅಂತ ಆಗುತ್ತೆ. ಹೇಗೆ ಬಂತು 2/3? ಯೋಚನೆ ಮಾಡ್ತಾ ಇದ್ದೀರಲ್ಲ, 9ರಿಂದ ಭಾಗ ಆಗುತ್ತೆ ನೋಡಿ ಎರಡು ಸಂಖ್ಯೆ. 9 2 18 ಅಂತ ಭಾಗಿಸ್ಬೋದು, 9 3 27 ಅಂತ ಭಾಗಿಸ್ಬೋದು. ಹಾಗಾಗಿ 18/27 ಕನಿಷ್ಠ ರೂಪದಲ್ಲಿ 2/3 ಅಂತ ನಾವು ಬರೆದ್ವಿ. ಅನುಪಾತ ರೂಪದಲ್ಲಿ ಹೇಗೆ ಬರೀತೀವಿ? 2:3 ಅಂತ ಬರೀತೀವಿ. ಈಗ ನಿಮ್ಗೆ ಆಶ್ಚರ್ಯ ಆಗಿದೆ. ಸೊ ಮೊದಲನೇ ಒಂದು ಗುಂಪಿನಲ್ಲಿ ಬಂದಂತಹ ಅನುಪಾತ, ಈ ಅನುಪಾತ ಏನು ಕಂಪೇರ್ ಮಾಡೋಕ್ಕಾಗತ್ತಾ? ನೋಡಿ, ಈಗ ಮೇಲಿನ ಎರಡೂ ಉದಾಹರಣೆಗಳಲ್ಲಿನ ಅನುಪಾತಗಳು, ಮೊದಲನೇದು 8/12 ಮಾಡಿದ್ವಿ, ಅದು 2:3 ಅಂತ ಬಂತು. ನೆಕ್ಸ್ಟ್ ಆಮೇಲೆ ಏನು ಮಾಡಿದ್ವಿ? 18/27ಕ್ಕೆ ಸಂಬಂಧಪಟ್ಟಂಥದ್ದನ್ನು ಮಾಡಿದ್ವಿ, ಅದೆಷ್ಟು ಬಂತು? ಅದು ಕೂಡ 2:3 ಅಂತ ಬಂದಿದೆ. ಈಗ ಎರಡು ಅನುಪಾತಗಳು ಸಮನಾಗಿದೆ. ಇದು ಕನ್ಕ್ಲೂಷನ್. ಇದು ನೋಡಿ ವಿದ್ಯಾರ್ಥಿಗಳೇ, ಈಗ ನಾವು 2 ಉದಾಹರಣೆಗಳನ್ನು ನೋಡಿದ್ವಿ. 2 ಗುಂಪುಗಳಲ್ಲಿ ಇದ್ದಂತಹ ಬಾಲಕರು ಮತ್ತು ಬಾಲಕಿಯರ ಅನುಪಾತವನ್ನು ಬರೆದುಕೊಂಡು ಅಲ್ವಾ. ಈಗ ಅದನ್ನು ಅಬ್ಸರ್ವ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರ್ತಾ ಇದ್ದೀವಿ. ಏನು ಅಂತ ನೋಡಿ. ಅದನ್ನು ಮೇಲಿನ 2 ಉದಾಹರಣೆಗಳಿನ ಅನುಪಾತಗಳು, ಮೊದಲನೇದಕ್ಕೆ ಏನು ಬಂದಿದೆ? 8/12 = ಅದು 2:3 ಅಂತ ಬರ್ಕೊಂಡ್ವಿ. ಎರಡನೇ ಗುಂಪಿನ ಅನುಪಾತವನ್ನು ಕೂಡ ನಾವು ಬರೆದ್ವಿ, ಅದು 18/27 ಅಂತ ಇತ್ತು. ಕನಿಷ್ಠ ರೂಪಕ್ಕೆ ಅದನ್ನು ತೆಗೆದುಕೊಂಡು ಬಂದಾಗ 2:3 ಅಂತ ಬಂತು. ಇವೆರಡನ್ನು ನಾವು ಕಂಪೇರ್ ಮಾಡಿ ಹೋಲಿಸಿದಾಗ ಏನಾಗ್ತಾ ಇದೆ? 2 ಅನುಪಾತಗಳು ಪರಸ್ಪರ ಸಮನಾಗಿದೆ. 2 ಅನುಪಾತಗಳು ಪರಸ್ಪರ ಸಮನಾಗಿದ್ದರೆ ನಾವು ಈ ರೀತಿ ಬರಿತೇವೆ: 8:12 ಮತ್ತು 18:27 ಅನುಪಾತಗಳು ಸಮಾನುಪಾತದಲ್ಲಿವೆ ಎಂದು ಹೇಳುತ್ತೇವೆ. ಸಮಾನುಪಾತವನ್ನು ಬರೀತಕ್ಕಂತಹ ರೀತಿ ಯಾವ ರೀತಿ ಅಂತ ನೋಡೋಣ. ಒಂದು ಅನುಪಾತ ಈ ರೀತಿ ಇದೆ, ಇಲ್ಲಿ ನೋಡಿ, ಇದು ಸಮಾನುಪಾತದ ಚಿಹ್ನೆ. ಈ ಚಿಹ್ನೆಯನ್ನು ಬಳಸಿ ಮತ್ತೆ ನಾವು 18:27 ಯಾಕೆ ಈ ರೀತಿ ಬರೆದಿದ್ದೀವಿ ಅಂತಂದರೆ, ಇಲ್ಲಿ ತೋರಿಸಿರ್ತಕ್ಕಂತಹ 2 ಅನುಪಾತಗಳು ಸಮನಾಗಿದೆ, ಹಾಗಾಗಿ ಇವು ಸಮಾನುಪಾತದಲ್ಲಿ ಇವೆ ಅಂತ ಹೇಳಿ ಇದನ್ನು ಬರಿತೀವಿ. ಸಮಾನುಪಾತ ಎಂದರೇನು? ಅದಕ್ಕೆ ಡೆಫಿನೇಷನ್ನು. ಸೊ ಸಮಾನುಪಾತ ಎಂದರೇನು ಇವಾಗ ನೀವು ಹೇಳ್ಬೋದು, ಭಾಳ ಸುಲಭವಾಗಿ ಹೇಳ್ಬೋದು. 2 ಅನುಪಾತಗಳು ಸಮವಾಗಿದ್ದರೆ ಅದನ್ನು ಸಮಾನುಪಾತ ಎಂದು ಕರೆಯುತ್ತೇವೆ. ಸಮಾನುಪಾತವನ್ನು ಬರೆಯೋದು ಹೇಗೆ? ಈಗ ನಾನು ಸಂಖ್ಯೆಗಳನ್ನ ಬಿಟ್ಟು ಆ ಸಂಖ್ಯೆಗಳ ಜಾಗದಲ್ಲಿ ಈ ರೀತಿಯ ಅಕ್ಷರಗಳನ್ನು ಬರಿತೀನಿ. ಅದು ಯಾವುದಾದ್ರೂ ಸಂಖ್ಯೆ ಆಗ್ಬೋದು ಅನ್ನೋದಷ್ಟೇ ಅದರ ಉದ್ದೇಶ. ಎ ಅನ್ನೋದು ಒಂದು ಸಂಖ್ಯೆ, ಬಿ ಅನ್ನೋದು ಒಂದು ಸಂಖ್ಯೆ ಅಂತ ಅಂದ್ಕೊಳ್ಳಿ. ಅದೇ ರೀತಿ ಸಿ ಮತ್ತು ಡಿ. ಹಾಗಾದರೆ A:B ಒಂದು ಅನುಪಾತ, C:D ಈ 2 ಅನುಪಾತಗಳು ಸಮನಾಗಿದ್ದರೆ ನಾವು ಅದನ್ನು ಈ ರೀತಿಯಾಗಿ ಬರಿತೇವೆ. ಇಲ್ಲಿ ಮತ್ತೆ ಬೇರೆ ರೀತಿಯಲ್ಲಿ ಬರೆಯೋಕ್ಕೆ ಸಾಧ್ಯ ಇದೆಯಾ ಇದನ್ನು ಅಂದರೆ? ಸಾಧ್ಯ ಇದೆ. ಅದನ್ನು ಬೇರೆ ಬರೆಯುವಂತಹ ವಿಧಾನವನ್ನು ನೋಡಿ. A:B ಇಲ್ಲಿ ಸಮಾನುಪಾತದ ಚಿಹ್ನೆ ಬರೆದು ಆ ರೀತಿ ಬರೆದಿದ್ವಲ್ಲ, = ಚಿಹ್ನೆಯನ್ನು ಬಳಸಬಹುದು. = ಚಿಹ್ನೆಯನ್ನು ಬಳಸಿ ನಾವು ಅದನ್ನು ಈ ರೀತಿ ಬರಿತೇವೆ. A:B = C:D ಅಂತ ಬರಿತೀವಿ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಅನುಪಾತ ಮತ್ತು ಸಮಾನುಪಾತದ ಬಗ್ಗೆ ತಿಳ್ಕೊಂಡ್ವಿ. ಇದನ್ನು ನಾವು ಹಿಂದಿನ ತರಗತಿಗಳಲ್ಲಿ ಕಲ್ತ್ಕೊಂಡಿದ್ವಿ. ಇನ್ನು ಮುಂದೆ 8ನೇ ತರಗತಿಯಲ್ಲಿ ಕಲಿಬೇಕಾಗಿರ್ತಕ್ಕಂಥ ವಿಚಾರವನ್ನು ಉದಾಹರಣೆಯ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಈಗ ಉದಾಹರಣೆ 1 ಏನಿದೆ ಅಂತ ನೋಡಿ. ಉದಾಹರಣೆ 1, 5 ಪೆನ್ಸಿಲ್ಗಳ ಬೆಲೆಯು 20 ರೂಪಾಯಿ ಆದರೆ 10 ಪೆನ್ಸಿಲ್ಗಳ ಬೆಲೆಯು ಯಾವ ರೀತಿ ಬದಲಾವಣೆಯಾಗುತ್ತದೆ? ಈಗ 5 ಪೆನ್ಸಿಲ್ ಬೆಲೆ 20 ರೂಪಾಯಿ ನಾನು ತೆಗೆದುಕೊಂಡು ಬಂದಿದ್ದೀನಿ ನಾನೇನೆ. ಈಗ ನಿಮಗೆ ಕಳಿಸ್ತೇನೆ, ಅದೇ ರೀತಿಯ ಪೆನ್ಸಿಲ್ಗಳನ್ನ ತರಬೇಕು, ಬೇರೆ ಪೆನ್ಸಿಲ್ ತರೋ ಆಗಿಲ್ಲ. ಅದೇ ರೀತಿಯ 10 ಪೆನ್ಸಿಲ್ಗಳನ್ನ ತೆಗೆದುಕೊಂಡು ಬಾರಪ್ಪ ಅಂತ ಅಂದರೆ ತಾವೇನು ಮಾಡ್ತೀರಿ? ದುಡ್ಡನ್ನು ಜಾಸ್ತಿ ಕೇಳ್ತಿರೋ ಕಡಿಮೆ ಕೇಳ್ತಿರೋ? ಹೆಚ್ಚು ಹಣ ಬೇಕಾಗತ್ತಾ ಅಥವಾ ಕಡಿಮೆ ಹಣ ಬೇಕಾಗತ್ತಾ ಅನ್ನೋದನ್ನು ನೀವು ಆಲೋಚನೆ ಮಾಡ್ತೀರಿ. ಆಗ ನಿಮಗೆ ಉತ್ತರ ಏನು ಸಿಗುತ್ತೆ ಅಂದರೆ ಅದರ ಬೆಲೆ ಹೆಚ್ಚಾಗತ್ತೆ, ಹೆಚ್ಚು ಹಣ ಬೇಕು. 5 ಪೆನ್ಸಿಲ್ನ ಬೆಲೆ 20 ರೂಪಾಯಿ ಆಗಿದ್ದು 10 ಪೆನ್ಸಿಲ್ ತೆಗೆದುಕೊಂಡು ಬಾ ಅಂದಾಗ ಅದರ ಬೆಲೆ ಏನಾಗುತ್ತೆ? ಹೆಚ್ಚಾಗತ್ತೆ. ಅಂದರೆ ಇಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಯಾವುದರಲ್ಲಿ ಬದಲಾವಣೆ? ಪೆನ್ಸಿಲ್ಗಳ ಸಂಖ್ಯೆಯಲ್ಲಿ ಬದಲಾವಣೆ ಆಗಿದೆ. ಅದೇ ರೀತಿ ನಾವು ಕೊಡ್ತಕ್ಕಂತಹ ಹಣದಲ್ಲೂ ಕೂಡ ಬದಲಾವಣೆಯನ್ನು ನಾವು ಇಲ್ಲಿ ಕಾಣಬಹುದು. ನೆಕ್ಸ್ಟು 3 ಪೆನ್ಸಿಲ್ಗೆ ಹೇಳ್ತೀನಿ, 10 ಪೆನ್ಸಿಲ್ ಬೇಡಪ್ಪ ನನಗೆ 3 ಪೆನ್ಸಿಲ್ ತೊಗೊಂಬ ಅಂತ. ಫಸ್ಟ್ ನಾನು ಹೇಳಿದ್ದು
5 ಪೆನ್ಸಿಲ್ಗಳ ಬೆಲೆ 20 ರೂಪಾಯಿ ಆಗಿದೆ, ಈಗ ಅದೇ ರೀತಿ 3 ಪೆನ್ಸಿಲ್ ತೆಗೆದುಕೊಂಡು ಬಾ ಅಂತ ನಾನು ಹೇಳಿದಾಗ 3 ಪೆನ್ಸಿಲ್ಗಳ ಬೆಲೆಯು ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ? ಏನಾಗುತ್ತೆ? ಅದರ ಬೆಲೆಯೂ ಕಡಿಮೆ ಆಗುತ್ತದೆ, ಬೆಲೆ ಕಡಿಮೆ ಆಗುತ್ತೆ. ಗೊತ್ತಾಗ್ತಾ ಇದೆ ನಿಮಗೆ? ಅದು ಕೋಷ್ಟಕದಲ್ಲಿ ನಾವು ಅದನ್ನು ವ್ಯಕ್ತಪಡಿಸಿದ್ರೆ ನೋಡಿ, ಕೋಷ್ಟಕ ಈ ರೀತಿ ರಚನೆಯಾಗಿದೆ. ಈ ಕೋಷ್ಟಕದಲ್ಲಿ ನಮಗೆ 5 ಪೆನ್ಸಿಲ್ಗಳ ಬೆಲೆ 20 ರೂಪಾಯಿ ಆಗಿತ್ತು. 10 ಪೆನ್ಸಿಲ್ಗಳ ಬೆಲೆಯನ್ನು ನಾವು ಕೇಳಿದಾಗ ಅದರ ಬೆಲೆ ಹೆಚ್ಚಾಗುತ್ತೆ. 3 ಪೆನ್ಸಿಲ್ಗಳ ಬೆಲೆಯನ್ನು ಕೇಳಿದಾಗ ಅದರ ಬೆಲೆ ಕಡಿಮೆ ಆಗುತ್ತೆ. ಇದನ್ನು ಕೋಷ್ಟಕದಲ್ಲಿ ನಾವು ಈ ರೀತಿ ರಚನೆ ಮಾಡಬಹುದು. ಮತ್ತು ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಕೋಷ್ಟಕವನ್ನು ನಾವು ನೋಡಿದಾಗ ಅಂದರೆ, ಒಂದು ಪರಿಮಾಣದಲ್ಲಿ ಉಂಟಾಗುವ ಬದಲಾವಣೆಯು ಇನ್ನೊಂದು ಪರಿಮಾಣದಲ್ಲಿಯೂ ಬದಲಾವಣೆಗೆ ಕಾರಣವಾಗಿದೆ. ಸೊ ಅಂದರೆ ಪೆನ್ಸಿಲ್ಗಳ ಸಂಖ್ಯೆಯನ್ನು ಒಂದು ಪರಿಮಾಣ ಅಂತ ತಿಳ್ಕೊಂಡು ಪೆನ್ಸಿಲ್ಗಳ ಬೆಲೆಯನ್ನು ಮತ್ತೊಂದು ಪರಿಮಾಣ ಅಂತ ತಿಳ್ಕೊಂಡಾಗ ಅವುಗಳಲ್ಲಿ ವ್ಯತ್ಯಾಸ ಆದರೆ, ಬದಲಾವಣೆ ಆದರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡಿದ್ದೇವೆ. ಇನ್ನೊಂದು ಉದಾಹರಣೆ ಗಮನಿಸಿ. ಒಂದು ಕೆಲಸವನ್ನು 12 ಮಂದಿ ಕೆಲಸಗಾರರು 8 ದಿನಗಳಲ್ಲಿ ಪೂರೈಸಿದರೆ, ಅದೇ ಕೆಲಸವನ್ನು 18 ಮಂದಿ ಪೂರೈಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳಬಹುದು? ಈಗ ಏನಾಗಿದೆ, ಇದನ್ನು ಅಬ್ಸರ್ವ್ ಮಾಡಿದ್ರೆ ನೀವು, ಇಲ್ಲಿ 12 ಮಂದಿ ಕೆಲಸಗಾರರಿದ್ದರು. ಈಗ ನಾನು ಕೆಲಸಗಾರರ ಸಂಖ್ಯೆಯನ್ನು ಜಾಸ್ತಿ ತೆಗೆದುಕೊಂಡಿದ್ದೀನಿ. 18 ಮಂದಿ ಕೆಲಸಗಾರರನ್ನು ತಗೊಂಡಾಗ ಕೆಲಸ ಬೇಗ ಮುಗಿಯುತ್ತಾ ಅಥವಾ ಅದು ಹೆಚ್ಚು ದಿನಗಳನ್ನು ತೆಗೆದುಕೊಳ್ಳುತ್ತಾ ಅಂತ ನೋಡಿ. ಆಗ ನೀವೇ ಹೇಳ್ತಿರೋದು ಕಡಿಮೆ ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. ಯಾಕೆ ಅಂತಂದರೆ ಕೆಲಸಗಾರರ ಸಂಖ್ಯೆಯನ್ನು ನಾನು ಜಾಸ್ತಿ ಮಾಡಿದ್ದೇನೆ, ಅವರು ಕಡಿಮೆ ದಿನಗಳಲ್ಲಿ ಕೆಲಸ ಪೂರೈಸ್ತಾರೆ ಅನ್ನೋದು ಇದರ ಅರ್ಥ. ಈಗ ಹಾಗಾದರೆ ನೋಡಿ, ಇಲ್ಲಿ ಅದೇ ಕೆಲಸಕ್ಕೆ ನಾನು 6 ಮಂದಿ ತೆಗೆದುಕೊಂಡ್ಬಿಟ್ರೆ, ಸೊ ಈಗೇನಾಯಿತು, ಕೆಲಸಗಾರರ ಸಂಖ್ಯೆನ ನಾನು ಕಡಿಮೆ ಮಾಡ್ತಾ ಇದ್ದೀನಿ. ಮೊದಲು 12 ಜನ ಇದ್ದರು, ಈಗ ಅದನ್ನು ಕಡಿಮೆ ಮಾಡ್ತಾ ಇದ್ದೀನಿ. 6 ಜನ ಸಾಕು ಅಂತ ಮಾಡಿದಾಗ ಎಷ್ಟು ದಿನ ತಗೋತಾರೆ? 6 ಜನ ಆದರೆ ಹೆಚ್ಚು ದಿನಗಳನ್ನು ತೆಗೆದುಕೊಳ್ತಾರೆ. ಅಲ್ಲಿಗೆ ಕೆಲಸಗಾರರ ಸಂಖ್ಯೆ ಕಡಿಮೆ ಮಾಡ್ತಾ ಇದ್ದೀನಿ, ದಿನಗಳ ಸಂಖ್ಯೆ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಸೊ ಈಗ ಅದನ್ನು ಕೋಷ್ಟಕದಲ್ಲಿ ಬರೆದ್ರೆ, ಈ ಒಂದು ಅಂಶವನ್ನು ಕೋಷ್ಟಕದಲ್ಲಿ ಬರೆದ್ರೆ ಈ ರೀತಿ ಬರುತ್ತೆ. ಗಮನಿಸ್ತಾ ಇದ್ದೀರಾ? ಕೆಲಸಗಾರರ ಸಂಖ್ಯೆ 18 ಜನ ಕೆಲಸಗಾರರು ತಗೊಂಡ್ರೆ ಕಡಿಮೆ ದಿನ ಆಗುತ್ತೆ, 6 ಜನ ಕೆಲಸಗಾರರನ್ನು ತಗೊಂಡ್ರೆ ಹೆಚ್ಚು ದಿನ ಆಗುತ್ತೆ. ಸೊ ಈ ಕೋಷ್ಟಕವನ್ನು ಆಧಾರವಾಗಿಟ್ಕೊಂಡು ನಾವು ಏನು ತೀರ್ಮಾನಕ್ಕೆ ಬರಬಹುದು? ಒಂದು ಪರಿಮಾಣದಲ್ಲಿ ಉಂಟಾಗುವ ಬದಲಾವಣೆಯು ಇನ್ನೊಂದು ಪರಿಮಾಣದಲ್ಲಿಯೂ ಬದಲಾವಣೆಗೆ ಕಾರಣವಾಗಿದೆ. ಇಲ್ಲೂ ಕೂಡ ಬದಲಾವಣೆ ಯಾವ ರೀತಿ ಆಗಿದೆ ಅನ್ನೋದು ಕೋಷ್ಟಕದಿಂದ ಗೊತ್ತಾಗ್ತಾ ಇದೆ. ಸೊ ಹಾಗಾದರೆ ನೋಡಿ, ಒಂದು ಪರಿಮಾಣದಲ್ಲಿ ಉಂಟಾಗುವ ಬದಲಾವಣೆಯು ಇನ್ನೊಂದು ಪರಿಮಾಣದಲ್ಲಿನ ಬದಲಾವಣೆಗೆ ಕಾರಣವಾಗುವ ವಿದ್ಯಮಾನದಲ್ಲಿ 2 ಬಗೆಗಳಿವೆ. ಈಗ ನಾವು 2 ಉದಾಹರಣೆಗಳನ್ನು ಕೊಟ್ಟೆ. 2 ಉದಾಹರಣೆಗಳಲ್ಲೂ ಬದಲಾವಣೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರ ಆಧಾರದ ಮೇಲೆ ನಾವು ಏನು ತೀರ್ಮಾನ ಮಾಡ್ಬೋದು? ಅದರಲ್ಲಿ 2 ರೀತಿಯಲ್ಲಿ ಬದಲಾವಣೆ ಸಾಧ್ಯತೆ ಇದೆ. ಯಾವುದಪ್ಪ ಅದು ಅಂತಂದರೆ, ನೇರ ಮತ್ತು ವಿಲೋಮ ಅನುಪಾತಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ನೋಡಿ, ಮೊದಲನೇದು ನೇರ ಅನುಪಾತ, ಎರಡನೆಯದು ವಿಲೋಮ ಅನುಪಾತ. ಇದನ್ನು ನಾವು ಪ್ರತ್ಯೇಕವಾಗಿ ಅಭ್ಯಾಸವನ್ನು ಮಾಡಬೇಕು. ಮೊದಲು ನೇರ ಅನುಪಾತದ ಬಗ್ಗೆ ಹೆಚ್ಚು ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಉದಾಹರಣೆ 1, ಕೊಳ್ಳುವ ವಸ್ತುಗಳ ಸಂಖ್ಯೆ ಹೆಚ್ಚಿದಂತೆ ಅವುಗಳ ಒಟ್ಟು ಬೆಲೆಯೂ ಹೆಚ್ಚುತ್ತೆ. ಅದು ನಾವು ಗಮನಿಸಿದ್ವಿ. ಪೆನ್ಸಿಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅವುಗಳನ್ನು ಕೊಂಡುಕೊಳ್ಳುವಂತಹ ಹಣವೂ ಕೂಡ ಏನಾಗುತ್ತೆ? ಜಾಸ್ತಿ ಆಗ್ತಾ ಇದೆ. ನೋಡಿ, ಉದಾಹರಣೆ 2, ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಿರುವ ಹಣ ಹೆಚ್ಚಿದಂತೆ ಗಳಿಸುವ ಬಡ್ಡಿಯೂ ಹೆಚ್ಚುತ್ತದೆ. ಅಂದರೆ ನಾವು ಹೆಚ್ಚು ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಾಗ, ಫಿಕ್ಸೆಡ್ ಮಾಡಿದಾಗ ಅದಕ್ಕೆ ಸಂಬಂಧಿಸಿದಂತೆ ಬ್ಯಾಂಕಿನಿಂದ ಬರ್ತಕ್ಕಂತಹ ಬಡ್ಡಿಯ ಹಣವೂ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ವಿಲೋಮಾನುಪಾತ ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ಅದು ಯಾವ ರೀತಿ ಇರುತ್ತೆ ಅಂತಂದರೆ, ಉದಾಹರಣೆ 1, ಒಂದು ವಾಹನದ ಜವವು ಹೆಚ್ಚಿದಂತೆ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸಲು ಬೇಕಾಗುವ ಅವಧಿಯು ಕಡಿಮೆಯಾಗುತ್ತದೆ. ಇಲ್ಲಿ ಜವ ಅಂದರೆ ಏನು? ಸ್ಪೀಡ್ ಅಂತ. ಸ್ಪೀಡ್ ಜಾಸ್ತಿ ಇದ್ದರೆ ಆ ತೆಗೆದುಕೊಳ್ತಕ್ಕಂತಹ ದೂರವನ್ನು ಕ್ರಮಿಸಲು ತೆಗೆದುಕೊಳ್ಳುವಂತಹ ಅವಧಿ ಕಡಿಮೆ ಆಗುತ್ತೆ. ಸೊ ಇದು ವಿಲೋಮಾನುಪಾತಕ್ಕೆ ಕೊಡಬಹುದಾದಂತಹ ಒಂದು ಉದಾಹರಣೆ. ವಿಲೋಮಾನುಪಾತಕ್ಕೆ ಇನ್ನೊಂದು ಉದಾಹರಣೆ ಯಾವ ರೀತಿ ಕೊಡ್ತೀವಿ? ಕೆಲಸಗಾರರದು. ಒಂದು ಕೆಲಸ ಮಾಡಲು ಕೆಲಸಗಾರರ ಸಂಖ್ಯೆ ಹೆಚ್ಚಿದಂತೆ ಆ ಕೆಲಸವನ್ನು ಮುಗಿಸಲು ಬೇಕಾಗಿರುವ ಅವಧಿಯು ಕಡಿಮೆಯಾಗುತ್ತದೆ. ಇದು ವಿಲೋಮಾನುಪಾತಕ್ಕೆ ಮತ್ತೊಂದು ಉದಾಹರಣೆ. ವಿದ್ಯಾರ್ಥಿಗಳೇ, ಈಗ
ನೇರ ಅನುಪಾತಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಒಂದು ಪೆನ್ನಿನ ಬೆಲೆಯು 10 ರೂಪಾಯಿ ಆದರೆ 2 ಪೆನ್ನುಗಳ ಬೆಲೆ ಎಷ್ಟು? ಬಹಳ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆ. 2 × 10 = 20 ರೂಪಾಯಿ ಅಂತ ನಾವು ಬರಿತೀವಿ. ಹಾಗಾದರೆ 3 ಪೆನ್ನುಗಳ ಸಂಖ್ಯೆ ಜಾಸ್ತಿ ಮಾಡ್ತಾ ಇದ್ದೀನಿ ನಾನು. 3 ಪೆನ್ನುಗಳ ಬೆಲೆ ಎಷ್ಟು ಅಂದಾಗ 3 × 10 30 ರೂಪಾಯಿ. 4 ಪೆನ್ನುಗಳ ಬೆಲೆ ಎಷ್ಟು? ಮತ್ತು ಪೆನ್ನುಗಳ ಸಂಖ್ಯೆ ಇನ್ನೂ ಜಾಸ್ತಿ ಮಾಡಿದೆ. 4 × 10 = 40 ರೂಪಾಯಿ. ಅದೇ ರೀತಿ 8 ಪೆನ್ನುಗಳ ಬೆಲೆ ಎಷ್ಟು ಅನ್ನೋ ಪ್ರಶ್ನೆ ಕೂಡ ಇದೆ. 8 ಪೆನ್ನುಗಳು ಬೇಕು ಅಂದಾಗ 8 × 10 = 80 ರೂಪಾಯಿ. ಸೊ ಏನಪ್ಪ ಗೊತ್ತಾಗ್ತಾ ಇದೆ ಇಲ್ಲಿ ಅಂದರೆ, ಪೆನ್ನುಗಳ ಸಂಖ್ಯೆಯು ಹೆಚ್ಚಿದಂತೆ ಅವುಗಳ ಬೆಲೆಯೂ ಅದೇ ಪ್ರಮಾಣದಲ್ಲಿ ಹೆಚ್ಚುತ್ತಾ ಇದೆ. ತೀರ್ಮಾನ ನಮಗೆ ಈ ಉದಾಹರಣೆಯಿಂದ ಸಿಕ್ತು. ಕೋಷ್ಟಕದಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಈ ರೀತಿ ಬರ್ಕೋಬೇಕು. ಇದನ್ನು ಕೋಷ್ಟಕ ಅಂತ ಕರಿತೀವಿ. ಇಲ್ಲಿ ಪೆನ್ನುಗಳ ಸಂಖ್ಯೆ, ಕೆಳಗಡೆ ಅದರ ಒಟ್ಟು ಬೆಲೆ. 1 ಪೆನ್ನಿಗೆ 10 ರೂಪಾಯಿ ಆದರೆ 2 ಪೆನ್ನಿಗೆ 20 ರೂಪಾಯಿ ಅಂತ ಬರಿತಾ ಇದ್ದೀವಿ. 3 ಪೆನ್ನಿಗೆ 30 ರೂಪಾಯಿ ಆಗುತ್ತೆ. 4 ಪೆನ್ನಿಗೆ 40 ರೂಪಾಯಿ ಮತ್ತು 8 ಪೆನ್ನಿಗೆ 80 ರೂಪಾಯಿ. ಅದನ್ನು ನಾವು ಕೋಷ್ಟಕದಲ್ಲಿ ಈ ರೀತಿ ತೋರಿಸಿದ್ದೇವೆ. ಪ್ರಮುಖವಾಗಿರ್ತಕ್ಕಂಥ ವ್ಯತ್ಯಾಸವನ್ನು ಕೋಷ್ಟಕದಲ್ಲಿ ಗಮನಿಸಿ. ಇಲ್ಲಿ ನಾವು ಏನು ಮಾಡಿದ್ದೀವಿ? ಅನುಪಾತವನ್ನು ಬರೆದಿದ್ದೇವೆ. ಪೆನ್ನುಗಳ ಸಂಖ್ಯೆ ಮತ್ತು ಒಟ್ಟು ಬೆಲೆಯ ಅನುಪಾತ 1/10. ಇಲ್ಲಿ ಇದಕ್ಕೆ ನೋಡಿ, ಪೆನ್ನುಗಳ ಸಂಖ್ಯೆ 2, ಒಟ್ಟು ಬೆಲೆ 20. ಅನುಪಾತ ಏನಾಗಿದೆ? 2/20. ಅದರ ಕನಿಷ್ಠ ರೂಪ 1/10. ನೆಕ್ಸ್ಟ್ ಇಲ್ಲಿ 3 ಪೆನ್ನಿನ ಬೆಲೆ 30 ರೂಪಾಯಿ. ಅನುಪಾತ ಬರೆದಿದ್ದೇನೆ 3/30 ಅಂತ. ಮತ್ತು ಅದರ ಕನಿಷ್ಠ ರೂಪಕ್ಕೆ ತೆಗೆದುಕೊಂಡು ಬಂದಾಗ ಅಲ್ಲೂ ಕೂಡ 1/10 ಅಂತ ಸಿಗ್ತಾ ಇದೆ. 4 ಪೆನ್ನು ಬೆಲೆಯನ್ನು ನಾವು ಅನುಪಾತ ಬರೆದಾಗ ಅಲ್ಲೂ ಕನಿಷ್ಠ ರೂಪ 1/10. 8 ಪೆನ್ನುಗಳು ಮತ್ತು ಅದರ ಬೆಲೆಯ ಅನುಪಾತವನ್ನು ಬರೆದಾಗ ಕನಿಷ್ಠ ರೂಪ 1/10. ಈ ರೀತಿ ನಾವು ಅದನ್ನು ಕೋಷ್ಟಕದಲ್ಲಿ ಬರ್ಕೊಂಡಿದ್ದೇವೆ. ಪೆನ್ನುಗಳ ಸಂಖ್ಯೆ ಮತ್ತು ಅವುಗಳ ಒಟ್ಟು ಬೆಲೆಯ ಅನುಪಾತ ಒಂದೇ ಆಗಿದೆ ಅನ್ನೋ ತೀರ್ಮಾನಕ್ಕೆ ಬರ್ತಾ ಇದ್ದೀವಿ. ಅದನ್ನು ನಾವು ಒಂದೇ ಬಂದಾಗ ಆ ಒಂದು ಸಂಖ್ಯೆನ ಏನಂತ ಕರಿತೀವಿ ಅಂದರೆ ಅದನ್ನು ಸ್ಥಿರಾಂಕ ಎಂದು ಕರೆಯುತ್ತೇವೆ. ನೋಡಿ, ಬರ್ಕೊಂಡಿದ್ದ ರೀತಿ ಈ ರೀತಿ ಇತ್ತು. ಪೆನ್ನುಗಳ ಸಂಖ್ಯೆ ಡಿವೈಡೆಡ್ ಬೈ ಪೆನ್ನುಗಳ ಒಟ್ಟು ಬೆಲೆ, ಅದರ ಒಂದು ಕನಿಷ್ಠ ರೂಪ 1/10 ಅಂತ ಬಂತು. ಇಲ್ಲಿ 1/10 ಸ್ಥಿರಾಂಕವಾಗಿರೋದ್ರಿಂದ ಪೆನ್ನುಗಳ ಮತ್ತು ಅವುಗಳ ಒಟ್ಟು ಬೆಲೆಗೆ ನೇರ ಅನುಪಾತದಲ್ಲಿದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ನಾವು ಈ ಒಂದು ಸಾಮಾನ್ಯೀಕರಿಸಿ ಈ ರೀತಿ ಹೇಳ್ತೇವೆ. 2 ಪರಿಣಾಮಗಳಾದ x ಮತ್ತು yಗಳ ಅನುಕ್ರಮ ಬೆಲೆಗಳ ಅನುಪಾತವು ಸ್ಥಿರಾಂಕವಾಗಿರುವಂತೆ x ಮತ್ತು yಗಳು ಒಟ್ಟಿಗೆ ಹೆಚ್ಚಾದರೆ ಅಥವಾ ಕಡಿಮೆಯಾದರೆ ಅವು ನೇರ ಅನುಪಾತದಲ್ಲಿವೆ ಎಂದು ಹೇಳುತ್ತೇವೆ. ಅಂದರೆ 2 ಪರಿಮಾಣಗಳು ಒಟ್ಟಿಗೆ ಹೆಚ್ಚಾಗಬೇಕು ಅಥವಾ ಒಟ್ಟಿಗೆ ಕಡಿಮೆ ಆಗಬೇಕು. ಈ ರೀತಿ ಇದ್ದರೆ ಅದನ್ನು ನಾವು ನೇರ ಅನುಪಾತದಲ್ಲಿ ಇವೆ ಅಂತ ಹೇಳ್ತೇವೆ. ಬರೆಯೋದು ಹೇಗೆ ಹಾಗಾದರೆ? ನೋಡಿ, ಇದು ಸಂಕೇತವನ್ನು ಬಳಸಿ ನಾವು x ನೇರ ಅನುಪಾತ y ಅಂತ ಹೇಳಿ ನಾವು ಇದನ್ನು ಬರೀತೇವೆ. ಇದು ಬರೆಯುವಂತಹ ಕ್ರಮ. ಮುಂದೆ x ಮತ್ತು yಗಳು ನೇರ ಅನುಪಾತದಲ್ಲಿದ್ದರೆ ನೋಡಿ, x/y = k ಆಗಿರುತ್ತದೆ ಅಂತ ಬರಿತೀವಿ. ಇಲ್ಲಿ ಇದ್ಯಾವುದು ಹೊಸ ಒಂದು ಅಕ್ಷರ k ಬಂತಲ್ಲ ಅಂತಂದರೆ, ನಾವು ಸ್ಥಿರಾಂಕ ಅಂತ ನಾವು ಏನು ಹೇಳಿದ್ವಿ, ಆ ಸ್ಥಿರಾಂಕವನ್ನು ನಾವು ಗುರುಸೋದಕ್ಕೆ k ಎಂಬ ಅಕ್ಷರವನ್ನು ಬಳಸ್ತಾ ಇದ್ದೀವಿ ಅಷ್ಟೇ. ಸೊ ಇಲ್ಲಿ k ಎಂಬುದು ಸ್ಥಿರಾಂಕವಾಗಿದೆ. ಮತ್ತೆ ನೋಡಿ, ಕೋಷ್ಟಕವನ್ನು ಬರೆಯೋಣ. ಇಲ್ಲಿ ಬೇರೆ ಬೇರೆ ಬೆಲೆಗಳು, ಇಲ್ಲಿ x ಇದೆ ಮತ್ತು y ಇದೆ. ಎಕ್ಸ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಬೆಲೆಗಳನ್ನು ಕೊಟ್ಟಿದ್ದೇನೆ ನಾನು. x1, x2, x3, x4, x5, x6 ಆ ರೀತಿ. ಅದಕ್ಕೆ ಅನುಕ್ರಮವಾಗಿ ಬೆಲೆ ಬರುತ್ತೆ. ಸೊ ಅದು y1, y2, y3, y4 ಈ ರೀತಿ ಬರುತ್ತೆ. ನೋಡಿ, y1 ಮತ್ತು y2 ಎಂಬ yನ ಬೆಲೆಗಳು x1 ಮತ್ತು x2ಗಳೆಂಬ xನ ಬೆಲೆಗಳಿಗೆ ಅನುಕ್ರಮ ಬೆಲೆಗಳಾದಾಗ x1/y1 = x2/y2 ಅನುಪಾತಗಳು ಸಮನಾಗಿದೆ ಅನ್ನುವಂತಹ ತೋರಿಸ್ತಕ್ಕಂತಹ ವಿಚಾರ. ಇದಾದ ಮೇಲೆ ಮತ್ತು ಕೋಷ್ಟಕ, ಇದನ್ನು ಈ ರೀತಿಯೂ ಬರೀಬೋದು. ಅನುಪಾತದಲ್ಲಿ ವ್ಯಕ್ತಪಡಿಸಿದಾಗ x1:y1 = x2:y2. ಅದನ್ನು ಭಿನ್ನರಾಶಿ ರೂಪದಲ್ಲಾದರೆ ಈ ರೀತಿ ಬರಿಬೋದು.
ನೋಡಿ x1/y1. ಈಗ ನೇರ ಮತ್ತು ವಿಲೋಮ ಅನುಪಾತ ಅಭ್ಯಾಸದ ಲೆಕ್ಕಗಳನ್ನು ನಾವು ಇನ್ನು ಮುಂದೆ ಮಾಡೋಣ. ಅದು ಅಭ್ಯಾಸ 4.1. ಇದು ಮೊದಲನೇ ಪ್ರಶ್ನೆ. ರೈಲ್ವೆ ನಿಲ್ದಾಣದ ಬಳಿ ಕಾರಿನ ನಿಲುಗಡೆಯ ಶುಲ್ಕವು ಈ ಕೆಳಕಂಡಂತೆ ಇದೆ. 4 ಗಂಟೆಗಳ ಅವಧಿಗೆ 60 ರೂಪಾಯಿ, 8 ಗಂಟೆಗಳ ಅವಧಿಗೆ 100 ರೂಪಾಯಿ, 24 ಗಂಟೆಗಳ ಅವಧಿಗೆ ಎಷ್ಟಾಗಿದೆ? 180. ಇದು ಲೆಕ್ಕ ಕೊಟ್ಟಿದ್ದಾರೆ. ಸೊ ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿ ಇದೆಯೇ ಪರೀಕ್ಷಿಸಿ ಅಂತ ಇದೆ. ಸೊ ಈ ಕೆಲಸವನ್ನು ಈಗ ನಾವು ಮಾಡಬೇಕು, ಪರೀಕ್ಷೆ ಮಾಡಿ ನೋಡಬೇಕು ಅದು ನೇರ ಅನುಪಾತದಲ್ಲಿ ಇದೆಯಾ ಇಲ್ವಾ ಅಂತ ಹೇಳಿ. ಯಾವ ರೀತಿ ಮಾಡೋದು ಅಂತ ಅಂದಾಗ ಕೋಷ್ಟಕವನ್ನು ರಚನೆ ಮಾಡ್ತೀವಿ. ನಿಲುಗಡೆಯ ಅವಧಿ ಒಂದು ಕಡೆ ಬರೆದುಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಲುಗಡೆಯ ಶುಲ್ಕವನ್ನು ಕೆಳಗಡೆ ಬರೆದಿದ್ದೇವೆ. 4 ಅವಧಿಗೆ 60 ರೂಪಾಯಿ, 8 ಅವಧಿಗೆ 100 ರೂಪಾಯಿ ಮತ್ತು 12 ಅವಧಿಗೆ 140, 24 ಅವಧಿಗೆ 180. ಈ ರೀತಿ ಶುಲ್ಕ ಇದೆ. ಅದರ ಅನುಪಾತವನ್ನು ಬರೆಯೋಣ. ಅನುಪಾತ ನೋಡಿ, ಇದು ಈ ರೀತಿ ಬರ್ತಾ ಇದೆ. 1/15, ಇಲ್ಲಿ 2/25 ಅನುಪಾತ ಕನಿಷ್ಠ ರೂಪಕ್ಕೆ ತಂದಾಗ, ಇಲ್ಲಿ 3/35 ಬಂತು, ಅಲ್ಲಿ 2/15 ಬಂತು. ಆ ಅನುಪಾತಗಳನ್ನು ನೀವು ಗಮನಿಸ್ತಾ ಇದ್ದರೆ ನೀವು ಒಂದು ತೀರ್ಮಾನಕ್ಕೆ ಬರ್ತೀರಾ. ಯಾವುದದು ತೀರ್ಮಾನ ಅಂತ ನೋಡಿ. ಅನುಪಾತವು ಸ್ಥಿರಾಂಕವಾಗಿರುವುದಿಲ್ಲ. ಬೇರೆ ಬೇರೆ ಬಂದ್ಬಿಡ್ತು. ಆ ಅನುಪಾತಗಳು ಬೇರೆ ಬೇರೆ ಇದೆ ನೋಡಿ. 1/15 ಇದೆ, ಇಲ್ಲಿ 2/25 ಇದೆ, 3/35, 2/15. ಅನುಪಾತಗಳು ಬೇರೆ ಬೇರೆ ಇರೋದರಿಂದ ನಾವು ಈ ಒಂದು ತೀರ್ಮಾನಕ್ಕೆ ಬರ್ತೀವಿ. ಮೇಲಿನ ಸಮಸ್ಯೆಯಲ್ಲಿ ಅನುಪಾತವು ಸ್ಥಿರಾಂಕವಾಗಿರುವುದಿಲ್ಲ. ಆದ ಕಾರಣ ಇದು ನೇರ ಅನುಪಾತದಲ್ಲಿ ಇರುವುದಿಲ್ಲ, ನೇರ ಅನುಪಾತದಲ್ಲಿ ಇಲ್ಲ ಇದು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಬಹುದು. ವಿದ್ಯಾರ್ಥಿಗಳೇ, ಈಗ ಇದೇ ಅಭ್ಯಾಸದಲ್ಲಿ ನಾವು 3ನೇ ಲೆಕ್ಕವನ್ನು ಮಾಡೋಣ. ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು 6 ಗಂಟೆಗಳಲ್ಲಿ 840 ಸೀಸೆಗಳನ್ನು ತುಂಬುತ್ತದೆ. ಹಾಗಾದರೆ 5 ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳನ್ನು ತುಂಬುತ್ತದೆ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನು ನಾವು ಮೊದಲೇನು ಮಾಡೋಣ, ಕೋಷ್ಟಕದಲ್ಲಿ ಬರ್ಕೊಳ್ಳೋಣ. ಕೋಷ್ಟಕ ಯಾವ ರೀತಿ ಬರೀಬಹುದು? ಇಲ್ಲಿ 2 ಪರಿಮಾಣಗಳಿದ್ದಾವೆ. ಯಾವುದ್ಯಾವುದು 2 ಪರಿಮಾಣಗಳು ಅಂತಂದರೆ, ಸೊ 6 ಗಂಟೆಗಳಲ್ಲಿ 840 ಸೀಸೆಗಳನ್ನು ತುಂಬುತ್ತದೆ ಅಂದಾಗ ಅಲ್ಲಿ ಸಮಯ ಒಂದು ಪರಿಮಾಣ ಆದರೆ ಸೀಸೆಗಳ ಸಂಖ್ಯೆ ಮತ್ತೊಂದು ಪರಿಮಾಣ ಆಗುತ್ತೆ. ಇದನ್ನು ನಾವು ಕೋಷ್ಟಕದಲ್ಲಿ ಯಾವ ರೀತಿ ರಚನೆ ಮಾಡೋದು ನೋಡಿ. ಸಮಯ ಗಂಟೆಗಳಲ್ಲಿ ಅಂತ ಬರ್ಕೊಂಡು ಸೀಸೆಗಳ ಸಂಖ್ಯೆನ ಕೆಳಗಡೆ ಬರ್ಕೊಳ್ಳಿ. 6 ಗಂಟೆಯಲ್ಲಿ 840 ಸೀಸೆಗಳನ್ನು ತುಂಬಿದ್ರೆ ಪ್ರಶ್ನೆ 5 ಗಂಟೆ ಸಮಯ ಕಡಿಮೆ ಆಗ್ತಾ ಇದೆ. ಕಡಿಮೆ ಆದಾಗ ಸೀಸೆಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ. ಸೀಸೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಇಟ್ಕೊಳ್ಳೋಣ. ಆಗೇನಾಯಿತು, ಸೀಸೆಗಳ ಸಂಖ್ಯೆ ಜಾಗದಲ್ಲಿ ಎಕ್ಸ್ ಅಂತ ಬರೀರಿ. ಇಲ್ಲಿ ಏನಾಗಿದೆ, ಸಮಯ ಕಡಿಮೆ ಆಗಿದೆ. ಕಡಿಮೆ ಸಮಯ ಅಂತ ಅಂದಾಗ ಸೀಸೆಗಳ ಸಂಖ್ಯೆ ಏನಾಗುತ್ತೆ, ಅದೂ ಕೂಡ ಕಡಿಮೆ ಆಗುತ್ತೆ. ಅಂದರೆ ಆ ಸೀಸೆಗಳ ಸಂಖ್ಯೆಯೂ ಕಡಿಮೆ ಆಗ್ತಾ ಇದೆ ಮತ್ತು ಸಮಯವೂ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಇದನ್ನು ನೋಡಿಕೊಂಡು ನಾವು ಇದು ನೇರ ಅನುಪಾತದಲ್ಲಿದೆ ಅಂತ ಹೇಳಿ ನಿರ್ಧಾರ ಮಾಡಿ, ಅನುಪಾತಗಳು ಸ್ಥಿರಾಂಕವಾಗಿರುತ್ತೆ. ಹಾಗಾಗಿ 6/840 = 5/x ಅಂತ ಬರ್ಕೊಳ್ಳೋಣ. ಮತ್ತು ಇಲ್ಲಿ ಓರೆ ಗುಣಾಕಾರ ಮಾಡಿ ಎಕ್ಸ್ ಬೆಲೆಯನ್ನು ನಾವು ಸುಲಭವಾಗಿ ಕಂಡುಹಿಡಿಬಹುದು. ಮೊದಲು 6 × x = 840 × 5. ಎಕ್ಸ್ ಬೆಲೆ ಬೇಕು. ಎಕ್ಸ್ ನಾವು 840 × 5 / 6. ಇದನ್ನು ನಾವು ಸಂಕ್ಷೇಪಿಸಿದಾಗ ನಮಗೇನು ಸಿಗ್ತಾ ಇದೆ, ಇಲ್ಲಿ 140 × 5 ಅಂದರೆ 6 ಮತ್ತು 840 ನಾವು ಭಾಗಿಸಿದಾಗ 6 1 6 2 ಉಳಿಯುತ್ತೆ. 24 6 4 24. ಸೊ 0 ಅಲ್ಲಿಗೆ ಇಂಟು 5 140 × 5. ಅವೆರಡನ್ನ ಗುಣಿಸಿ ಎಕ್ಸ್ನ ಬೆಲೆ ನಮಗೆ 700 ಅಂತ ಬರ್ತಾ ಇದೆ. ಸೊ ಅಲ್ಲಿಗೆ ಫೈನಲ್ ಆಗಿ ನಾವು ಆನ್ಸರ್ನ ಏನಂತ ಬರಿತಾ ಇದ್ದೀವಿ, ಆದ್ದರಿಂದ ಯಂತ್ರವು 5 ಗಂಟೆಗಳಲ್ಲಿ 700 ಸೀಸೆಗಳನ್ನು ತುಂಬುತ್ತದೆ. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ನೇರ ಅನುಪಾತಕ್ಕೆ ಸಂಬಂಧಪಟ್ಟಂಥ ಕೆಲವಾರು ಸಮಸ್ಯೆಗಳನ್ನು ಬಿಡಿಸಿದ್ದೀರಿ. ಈಗ ನೀವು ಸ್ವಂತವಾಗಿ ಅಭ್ಯಾಸದಲ್ಲಿ ಇರತಕ್ಕಂತಹ ಇತರೆ ಪ್ರಶ್ನೆಗಳನ್ನು ನೀವು ಮನೆಯಲ್ಲಿ ನೀವೇ ಕೂತು ಅಭ್ಯಾಸ ಮಾಡಬಹುದಾಗಿದೆ. ಅದರಲ್ಲಿ ಒಂದು ಪ್ರಶ್ನೆ ನೀವು ಇದನ್ನು ತೆಗೆದುಕೊಂಡು ಪ್ರಯತ್ನ ಮಾಡಿ.
ಲೆಕ್ಕ ಈ ರೀತಿ ಇದೆ. ಸರಕು ತುಂಬಿರುವ ಲಾರಿಯೊಂದು 14 ಕಿಲೋಮೀಟರ್ ದೂರವನ್ನು 25 ನಿಮಿಷಗಳಲ್ಲಿ ಕ್ರಮಿಸುವುದು. ಇದೇ ಜವದೊಂದಿಗೆ ಲಾರಿಯು 5 ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸಬಲ್ಲದು ಅನ್ನುವಂತಹ ಒಂದು ಪ್ರಶ್ನೆ. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು ಅನುಪಾತ ಅಂದ್ರೇನು, ಸಮಾನುಪಾತ ಅಂದ್ರೇನು ಮತ್ತು ನೇರ ಅನುಪಾತ ಅಂದ್ರೇನು ಅನ್ನುವಂತಹ ವಿಚಾರವನ್ನು ತಿಳಿದುಕೊಂಡಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವುದಾದ್ರೂ ಇನ್ನೂ ಹೆಚ್ಚು ಲೆಕ್ಕಗಳನ್ನು ನೀವು ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದೆ ಆದಲ್ಲಿ ಪಠ್ಯಪುಸ್ತಕದಲ್ಲಿ ಇರತಕ್ಕಂತಹ ಲೆಕ್ಕಗಳನ್ನು ನೀವು ಮಾಡಬಹುದಾಗಿದೆ. ಧನ್ಯವಾದಗಳು.